ನಯನನ ಕಣ್ಣು 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 ಕಲಿತಾಗ ಮನವು ಉಯ್ಯಾಲೆಯಾಗಿದೆ ಕೂಗಿ ಹೃದಯ ಬಿಡಲಾರೆ ಎಂದಿರೆ ತೋಡಿ. ಈ ಹೆಣ್ಮಕ್ಳು ನೋಡಿದ್ರೆ ದೂದ್ ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ಹಾಲಿನಿಂದ ಮಾಡಿದಂಥ ಗೊಂಬೆ, ದಂತದ ಗೊಂಬೆ, ಹಾಲಿನ ಪುಡಿ, ಹಾಲಿನ ಪೇಡನೆ ಇವಳು ಅನ್ಸತ್ತೆ. ಇದು ಅಲಾರಾಮ್ ಸೌಂಡ್ ಫ್ಯಾಕ್ಟ್ರಿದು. ನೀನು ಹಿಂಗ ಅನ್ನಕತ್ತಿಯಲ್ಲ, ಮತ್ತೆ ಕೆಲಸ ಹೆಂಗ್ ಮಾಡ್ತೀಯ? ಸೌಂಡ್ ಕೇಳಾರ್ದನ ಅಂದ್ರೇನ? ಈ ಸೌಂಡ್ ಕೇಳಬೇಕಂತಂದ್ರ ಫ್ಯಾಕ್ಟ್ರಿ ಕೆಲಸ ಮಾಡ್ಬೇಕನ? ಅಯ್ಯೋ ಶೋಭಕ್ಕ, ಹಂಗಲ್ಲ. ಅವರು ಯಾವಾಗಾದ್ರೂ ಹಿಂಗ ಅಲಾರಾಮ್ ಹೊಡಿತಾರಂತಂದ್ರ ಅದ್ರ ಅರ್ಥ ನೀ ತಿಳ್ಕೋಬೇಕು. ನಾಷ್ಟಾಕ, ಹೊರಗಡೆ ಹೋಗಾಕ, ಊಟಕ್ಕ ಏನೋ ಒಂದಿರ್ತೈತಿ, ಅದಕ್ಕ ಅಲಾರಾಮ್ ಹೊಡಿತಾರ ಅವರು ಅಷ್ಟೇನ. ಟೈಮ್ ಇಷ್ಟ ಆಗೈತಿ, ಟೈಮ್ ಇಷ್ಟ ಆಗಿಲ್ಲ ಅಂತ ಹೇಳಾಕ ಅದು ಅಲಾರಾಮ್ ಹೊಡಿತಾರ. ನೀನ್ ಬೇರೆ. ಹೌದಾ? ಸಾರಿ. ಬ್ಯಾಗ್ನಲ್ಲಿ ಇಟ್ಟಿರ್ತಾನೆ, ಚೆಕ್ ಮಾಡ್ತಾರೆ ಅವರು, ಕೊಡ್ತಾರೆ. ಇಲ್ಲಿ ಬಂದು ನಾವು ಅವರು ಸರ್ಟಿಫಿಕೇಟ್ ಕೊಡಬೇಕು ಅಷ್ಟೇ. ಯಾಕಂದ್ರೆ ಹಾಗೆಲ್ಲ ಕೊಡಂಗಿಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ಒಳಗೆ ಬಿಡಂಗಿಲ್ಲ, ಗೊತ್ತಾನೆ? ನಮ್ಮ ಚೆಕ್ ಮಾಡಿ ಒಳಗೆ ಬಿಡ್ತಾರ. ಅದಕ್ಕೋಸ್ಕರ ಬ್ಯಾಗ್ನ ಒಳಗೆ ಏನು ತಂದಾರ, ಏನು ಬಿಟ್ಟಾರ ಅಂತ ನೋಡಾಕ ಹಂಗಿಟ್ಟಿರ್ತಾರ ಅಷ್ಟೇ. ಈಗ ಚೆಕ್ ಮಾಡಿ ಕೊಡ್ತಾರ, ಆಮೇಲೆ ಹೋಗಿ ಸರ್ಟಿಫಿಕೇಟ್ ತೋರ್ಸೋಣ. ಓ ಹೌದು, ಎಲ್ಲರೂ ಕೇಳಿಸ್ಕೊರಿ. ಇಲ್ಲೇ ಸೆಕ್ಯೂರಿಟಿಗಳು ತುಂಬಾ ಜನ ಇದ್ದಾರೆ, ಅರ್ಥ ಆಯ್ತಾ? ಅವರು ಒಳಗೆ ಹೋಗಿ ಮುಂದೆ ಚೆಕ್ ಮಾಡ್ತಾರ, ಹೊರಗೆ ಹೋಗಿ ಮುಂದೆ ಚೆಕ್ ಮಾಡ್ತಾರ. ಯಾಕೆ ಹೇಳ? ಅದಕ್ಕೆ ಸೋಪ್ನ ಕರ್ಕೊಂಡು ಹೋಗ್ತಾರಲ್ಲ ಅಂತ. ಅದಕ್ಕೆ ಅದು ಕರೆಕ್ಟ್. ಆದ್ರೆ ಸೋಪ್ ಅಷ್ಟೇ ಅಲ್ವಾ, ಇಲ್ಲಿಂದ ಒಂದ್ ಚೂಟು ಮಳಿನೂ ತಗೊಂಡು ಹೋಗಂಗಿಲ್ಲ. ನಾವು ಹೆಂಗ ಬಂದೇವಿ ಹಂಗ ಹೊರಗೆ ಹೋಗ್ಬೇಕು, ಹಂಗ ಚೆಕ್ ಮಾಡಿ ಅವ್ರು ಹೊರಗೆ ಬಿಡ್ತಾರ. ಅರ್ಥ ಆಯ್ತಾ? ಇನ್ ಮುಂದೆ ನಿಮ್ಗೆ ಯೂನಿಫಾರ್ಮ್ ಕೊಡ್ತಾರ, ಕಾಲಿಗೆ ಶೂ ಕೊಡ್ತಾರ, ಆಮೇಲೆ ಊಟದ್ದು ನಾಷ್ಟಾದ ಏನು ಚಿಂತಿಲ್ಲ, ಇಲ್ಲೇ ಎಲ್ಲ ಇರುತ್ತೆ. ಆಮೇಲೆ 11:30 ಅಷ್ಟು 3:30 ಹಿಂಗೆ ಶಿಫ್ಟ್ ಇದ್ದಾಗ, ಆಮೇಲೆ ಟೈಮ್ ಸೆನ್ಸ್ ಇದ್ದಾಗ ಎಲ್ಲ ಟೈಮ್ ಇರುತ್ತಲ್ಲ ಅಂತಲ್ಲೆಲ್ಲ ಚಾ ಕಾಫಿ ವ್ಯವಸ್ಥೆ ಮಾಡ್ತಾರ. ಚಾ ಕುಡಿಲಾರ್ದು ಹಾಲು ಕೊಡ್ತಾರ. ಆಮೇಲೆ ಊಟದಾಗ ಮಜ್ಜಿಗೆ, ಮೊಸರು, ಅನ್ನ, ಸಾರು, ಚಪಾತಿ ಏನು ಬೇಕಿಲ್ಲ ಅದೆಲ್ಲ. ಆಮೇಲೆ ರಿಟೈರ್ಡ್ ಫಂಕ್ಷನ್ ಏನು ಇರ್ತೈತಲ್ಲ ಅವಾಗ ಕೂಡ ಸ್ವೀಟು ಗ್ಯೂಟ್ ಇರ್ತೈತೆ, ದೊಡ್ಡ ಫಂಕ್ಷನ್ ಮಾಡ್ತಾರ. ಹಿಂಗಾಗಿ ಊಟದ ಖರ್ಚು ಏನಿಲ್ಲ ನೋಡಿ. ಏನಿದೆ ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಷ್ಟೇ. ಏನ್ ಗೊತ್ತಾ, ಒಬ್ಬ ಕಾರ್ಮಿಕ ಒಳಗ್ ಬರ್ಬೇಕಂತಂದ್ರ ಒಂದ್ ಹೊತ್ತು ಊಟಕ್ಕೋಸ್ಕರ ದುಡಿಯಾಕಂತರ ಬಂದಿರ್ತಾನ. ಹಾಗಿರುವಾಗ ಒಂದ್ ಹೊತ್ತು ಊಟ ಸಿಗುತ್ತಲ್ಲ ಇಲ್ಲೇ, ಹಾ ಚಲೋ ಆತ್ ಬಿಡವಾ, ಚಲೋ ಆತ್. ಅವ್ರ ಹೊಟ್ಟಿ ತಣ್ಣಗೆ ಫ್ಯಾಕ್ಟ್ರಿ ಅವ್ರದ್ದು. ಯಾಕಂದ್ರೆ ಬೆಳಿಗ್ಗೆ ಊಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ನಾಷ್ಟ, ಚಾ, ಕಾಫಿ, ಅಲ್ಲಲ್ಲ ಇನ್ನೇನು ಹಾಸ್ಕೊಂಡು ಮುಕ್ಕೊಳಕ ಹಾಸ್ಕೊಂಡು ಕೊಟ್ಬಿಡ್ತಾರ ಮತ್ತೆ. ಅಯ್ಯೋ ನನ್ನ ಕರ್ಮವೇ. ಶೋಭಾ ಹಂಗಲ್ಲಿಪ್ಪ, ಬೆಳಗಿನ ಶಿಫ್ಟ್ ಇದ್ದಾಗ ಅದು ಬೇರೆ, ಆಫ್ಟರ್ನೂನ್ ಶಿಫ್ಟ್ ಇರುತ್ತಲ್ಲ ಅದು ಬೇರೆ, ನೈಟ್ ಶಿಫ್ಟ್ ಇದ್ದಾಗ ಅದು ಬೇರೆ. ಅದಿರೋ ಸೆಕೆಂಡ್ ಶಿಫ್ಟು, ಫಸ್ಟ್ ಶಿಫ್ಟು, ನೈಟ್ ಶಿಫ್ಟ್ ಅಂತ ಏನೇ ಮಾಡ್ತಾರ. ಅದು ನನಗೆಲ್ಲ ಗೊತ್ತಾಗ್ಬೇಕು. ಹಂಗಿರ್ತಾವು. ಅದಕ್ಕೆ ಫಸ್ಟ್ ಶಿಫ್ಟ್ ಇದ್ದಾಗ ಬೆಳಗಿನ ನಾಷ್ಟ, ಮಧ್ಯಾಹ್ನ ಊಟ ಆಗ್ಬಿಡುತ್ತೆ. ಸೆಕೆಂಡ್ ಶಿಫ್ಟ್ ಇದ್ದಾಗ ಮಧ್ಯಾಹ್ನ ಊಟ, ರಾತ್ರಿ ಊಟ ಆಗ್ಬಿಡುತ್ತೆ. ನೈಟ್ ಶಿಫ್ಟ್ ಇದ್ದಾಗ ನೈಟ್ ಊಟ ಆಗುತ್ತೆ. ಹಿಂಗಿರ್ಬೇಕು ಅನ್ಸುತ್ತೆ. ನನಗೆ ಅನ್ಸುತ್ತೆ ಹಂಗೆ ಇರಬೇಕು. ರೈಟ್ ಕಣಕ್ಕ, ರೈಟ್ ಗೀತಕ್ಕ, ಇದು ಕರೆಕ್ಟು. ಶಿಫ್ಟ್ ವೈಸ್ ಇರುತ್ತೆ. ನಿಮ್ಗೆ ಊಟದ ವ್ಯವಸ್ಥೆ, ಚಾದ ವ್ಯವಸ್ಥೆ, ನೀರು ವ್ಯವಸ್ಥೆ ಏನು ಸಮಸ್ಯೆ ಇರಂಗಿಲ್ಲ. ಆಮೇಲೆ ವರ್ಷಕ್ಕೆ 2 ಸತಿಯಿಂದ 3 ಸತಿನ ಡ್ರೆಸ್ ಕೊಡ್ತಾರೆ. ಅಂದ್ರೆ ಯೂನಿಫಾರ್ಮ್, ಮತ್ತೆ ಹೊಸ ಸೀರೆ ಕೊಟ್ಟಾರ ಅಂದಿದ್ರಿ. ಯೂನಿಫಾರ್ಮ್ ಕೊಡ್ತಾರ ಹೊಸವು. ಅವು ಸೀರೆ ಉಟ್ಕೊಂತಾರ ಸೀರೆ, ಚೂಡಿದಾರ ಉಟ್ಕೊಂತಾರ ಚೂಡಿದಾರ, ಅವ್ರಿಗೆ ಕಾಲ್ಗೆ ಸಾಕ್ಸು, ಬೂಟು ಅವರೇ ಕೊಡ್ತಾರ. ಏನು ಚಿಂತೆ ಇಲ್ಲ. ಹೋಗಿ ನೀಟಾಗಿ ಶ್ರದ್ಧಾ ಭಕ್ತಿಯಿಂದ ಅಪ್ಪ ತಂದೆ ಶಿವನಿ ಶಂಭುಲಿಂಗ ಅಂತ ಕಣ್ಣಿಗೆ ಹೊತ್ಕೊಂಡು ಅಂದ್ಬಿಟ್ಟು ನೆಮ್ಮದಿಯಾಗಿ ಸೋಪ್ ತುಂಬೋದು. ಆಮೇಲೆ ಫ್ಯಾಕ್ಟ್ರಿ ಕೊಟ್ಟಿರುವಂಥ ಕೆಲಸಗಳನ್ನ ಶ್ರದ್ಧಾ ಭಕ್ತಿಯಿಂದ ಮಾಡೋದು. ಇಷ್ಟೇ ನೋಡಿ ನೀವು ಮಾಡೋದು. ಅಂದ್ರೆ ನಮ್ಮಂತ ಬಡ ಕಾರ್ಮಿಕರಿಗೆ ಇದು ವರ ನೋಡಂಗಂದ್ರೆ. ಒಬ್ಬ ಕಾರ್ಮಿಕ ಒಂದು ಊಟದ ವ್ಯವಸ್ಥೆಗೋಸ್ಕರ ಏನೆಲ್ಲ ಮಾಡ್ತಾನೆ. ಅದಕ್ಕೋಸ್ಕರ ಊಟದ ವ್ಯವಸ್ಥೆ ಆಗುತ್ತೆ. ಆಮೇಲೆ ವರ್ಷಕ್ಕೆ 2 ಸತಿ ಅರಿವಿ ಕೊಟ್ರೆ ನಮಗೇನು ಹೌದಲ್ಲ, ಅದನ್ನ ಉಟ್ಕೊಂಡು ಡ್ಯೂಟಿಗೆ ಬರೋದು ಮಾಡೋದು ಆದ್ರಂದ್ರೆ ಆಯ್ತಲ್ಲ, 1 ವರ್ಷಕ್ಕೆ ಅಲ್ಲಿ ಖರ್ಚು ಮುಗೀತು. ಇನ್ನು ದುಡಿಯಾಕ ಒಂದು 20,000 ಕೊಟ್ರೆ ಆಯ್ತಲ್ಲ, ಮನೆ ಖರ್ಚು ಸ್ವಲ್ಪ ಉಳಿತೈತಿ, ಊಟದ ವ್ಯವಸ್ಥೆ ಆಗುತ್ತೆ. ಅಪ್ಪ ದೇವ್ರಿ, ಫ್ಯಾಕ್ಟ್ರಿ ತೆಗೆದವರು ನೆಮ್ಮದಿಯಾಗಿರ್ಲಿ ಬಿಡು. ಹೌದು. ಹೌದು ಶೋಭಾ, ಮತ್ತೇನ ನಮ್ಗೆ ಹುಷಾರಿಲ್ಲ ಅಂತಂದ್ರ ಅವಾಗ ಏನ್ ಮಾಡೋದು? ಇವ ಹೋಗ್ಬಿಟ್ಟು ಹಾಸ್ಪಿಟಲ್ ತೋರಿಸ್ಕೊಂಡು ಇಲ್ಲಿ ಬರ್ಬೇಕನ್ನು. ಚೇಚೆ ಅಕ್ಕ, ಹಂಗಲ್ಲಕ್ಕ,
ಮಮತಕ್ಕ ಇಲ್ಲಿ ಡಾಕ್ಟರ್ ವ್ಯವಸ್ಥೆ ಕೂಡ ಇರುತ್ತೆ. ನಿಮ್ಮ ತಲೆನೋವು ಇದ್ರೆ ಏನಾರ ಮೈಕೈ ನೋವು ಏನಾರ ಜ್ವರ ಆಗಿರ ಬಂದ್ರೆ ಇವರ ಟ್ಯಾಬ್ಲೆಟ್ಸ್ ಕೊಡ್ತಾರ. ಆಮೇಲೆ ಇಲ್ಲಿ ರೆಸ್ಟ್ ಮಾಡಕ ರೆಸ್ಟ್ ರೂಮು ಅದಾವು. ನೀನ್ ತಲೆ ಕೆಡಿಸ್ಕೊಬೇಡ, ಎಲ್ಲ ಸೌಲಭ್ಯಗಳು ಈ ಫ್ಯಾಕ್ಟರಿ ಒದಗಿಸ್ಕೊಡ್ತಾರ. ಎಲ್ಲ ವ್ಯವಸ್ಥೆನೂ ಈ ಫ್ಯಾಕ್ಟರಿ ನಡೆಸ್ಕೊಡ್ತಾ. ನೀವು ಒಟ್ಟ ನೀಟಾಗಿ ನೆಮ್ಮದಿಯಾಗಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ಬಿಟ್ರೆ ಸಾಕು ನೋಡು. ಸರಿ ಸರಿ, ನಾವೆಲ್ಲ ಫ್ಯಾಕ್ಟ್ರಿಗೆಲ್ಲಿ ಕೆಲಸ ಮಾಡಕ ರೆಡಿ. ಮತ್ತಿನ್ನ ಎಷ್ಟೊತ್ತಲ್ಲ ನಾವು ಹೊರಗೆ ನಿಂತೇವಲ್ಲ, ಇರು ಕರೀತಾರ ನಮ್ಗ. ಅವಾಗ ನಾವು ಒಳಗೆ ಹೋಗ್ಬೇಕು. ಹಂಗೆಲ್ಲ ಹೆಚ್ಚು ಕಡಿಮೆ ಆಗಿ ಹೋಗಂಗಿಲ್ಲ. ಆಮೇಲೆ ಇಲ್ಲಿ ಟೈಮ್ ಸೆನ್ಸ್ ಕರೆಕ್ಟ್. ಇಷ್ಟು ಟೈಮ್ ಅಂದ್ರೆ ಇಷ್ಟು ಟೈಮಿಗೆ ಒಳಗೆ ಬರಬೇಕು, ಇಷ್ಟು ಟೈಮಿಗೆ ಹೊರಗೆ ಹೋಗ್ಬೇಕಂತ ಇರ್ತೈತಿ. ಅರ್ಥ ಆಯ್ತಾನೆ? ಹೌದಾ? ಒಂದಿನ ನನ್ನ ಗಂಡ ಬಂದ್ಬಿಟ್ಟು ನಾನು ನಿನ್ನ ಜೊತೆ ಮಾತಾಡ್ಬೇಕು ಬಾ ಹೊರಗಂದ್ರೆ ಪರ್ಮಿಷನ್ ಕೇಳ್ಬಿಟ್ಟು ಬರಬೇಕು. ಮತ್ತೆ ಕಾವ್ಯ, ನಮ್ದು ಸ್ಯಾಲರಿ ಎಷ್ಟು? ಕೆಲಸಕ್ಕೆ ಬಂದಿಲ್ಲ, ಆದ್ರೆ ಸ್ಯಾಲರಿ ವಿಷಯನಾ? ಹಂಗ ಸುಮ್ಮನೆ ಕೇಳಿದ್ನೆ ಬೇಡ. ಇನ್ನೇನು 16,000 ರೂಪಾಯಿಂದ 20,000 ನೋಡ್ಬೇಕು. ನಿಮ್ಗೆ ಎಷ್ಟು ಕೊಡ್ತಾರೆ ಏನೋ ನನಗೆ ಅಷ್ಟು ಗೊತ್ತಿಲ್ಲ. ಹೋಗೋ ನಡಿ ಕೇಳೋಣ, ಇನ್ನೇನು ಕರೀತಾರ. ಹೋಗ್ಬಿಟ್ಟು ಕೇಳ್ಕೊಂಡು ಸರ್ಟಿಫಿಕೇಟ್ ಎಲ್ಲ ಕೊಟ್ಬಿಟ್ಟು ಬರೋಣ. ಅಂದ್ರೆ ಇವತ್ತ ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತಾನ? ಅದು ನನಗೆ ಗೊತ್ತಿಲ್ವಾ. ಯಾಕಂದ್ರೆ ಇವತ್ತೇನಾರ ನಿಮ್ಗೆ ಇಂಟ್ರೂ ತೊಗೊಂಡ್ಬಿಟ್ಟು ನಾಳೆ ಬರ್ರಿ ಅಂತಾರ ಏನ, ನನಗೆ ಗೊತ್ತಿಲ್ಲಲ್ಲ. ಏನು ಕಾರ್ಮಿಕರು ಕಡಿಮೆ ಅದಾರ ಏನ, ಇವಾಗ ಬಂದು ಕೆಲಸ ಮಾಡ್ರಿ ಅನ್ಬೋದು. ಹೇಳಕ್ಕಾಗಲ್ಲ. ನೋಡತ್ತಡಿ, ನಮ್ಮ ಆಫೀಸರು ತುಂಬ ಒಳ್ಳೆಯವನು. ಅವ ಹೇಳ್ತಾರ ಕರೀತಾರ, ಹೋಗೋಣ ಮಾತಾಡೋಣ. ಆರಾಮಾಗಿರು. ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಟೆನ್ಷನ್ ಆಗ್ತಾ ಇದೆ. ಏನೇನು ಕ್ವಶನ್ ಕೇಳ್ಬೋದು ಅವರು ಅಂತ ಕೇಳ್ತಾರೆ. ಕ್ವಶನ್ಸ್ನ IAS ಆಫೀಸರ್ ಆಗ್ಬೇಕಾದ್ರೆ ಹೆಂಗೆಲ್ಲ ಇಂಟ್ರೂ ಮಾಡಲ್ವಾ, ಹಂಗೆ ನಿಮ್ಗೆಲ್ಲ ಇಂಟ್ರೂ ಮಾಡ್ತಾರೆ. IAS ಆಫೀಸರ್ ಮೇ ಕೇಳ್ತಾರಲ್ಲ, ಹಂಗೆಲ್ಲ ಕ್ವಶನ್ಸ್ ಕೇಳ್ತಾರ. ಶಿವನೇ, ಏಕೆ ನೀ ಪ್ರಿಪೇರ್ ಆಗಿಲ್ವಾ? ಅಯ್ಯೋ ಲೇ ಕಾವ್ಯ, ನೀ ಮೊದಲು ಹೇಳಕ್ಕಿಲ್ಲ. ಎಲ್ಲ ಬುಕ್ಕು ರೆಫರ್ ಮಾಡ್ತಿದ್ದೆ ನಾನು. ನಾನು ಬುಕ್ಕ ಓದಿ ನನ್ನ ಮಕ್ಕಳ ಕಡೆ ಕೇಳಿಸ್ಕೊಂಡ್ರೆ ಬರ್ತಿದ್ದೆ, ಏನೇನು ಮಾತಾಡ್ಬೇಕು ಏನೇನಿಲ್ಲ ಹೆಂಗಿಂಗ ಅಂತ. ನಾನು ಕೂಡ ಅಯ್ಯೋ ನನ್ನ ಕರ್ಮವೇ. ಲೇ ಇದು ಫ್ಯಾಕ್ಟ್ರಿ ಕೇಳಿದ್ರೆ ಫ್ಯಾಕ್ಟ್ರಿ ಬಗ್ಗೆ ಏನಾರು ಗೊತ್ತಾನ ಅಂತ ಅಷ್ಟು ಕೇಳ್ಬೋದು. ಅದನ್ನ ಬಿಟ್ಟು IAS ಆಫೀಸರು ಅದನ್ನೆಲ್ಲ PSI ಅಂತಾರಲ್ಲ ಅಂತ ಕ್ವಶನ್ ಏನು ಕೇಳಲ್ಲ. ನಂಗೆ ಸುಮ್ಮನೆ ಜೋಕ್ ಮಾಡಿದೆ. ಏನು ಇದು ಜೋಕ? ಕಾವ್ಯ, ನನಗಂತೂ ಹೊಟ್ಟೆ ಕೆಳಗೆ ಬಾಯಾಗ ಬರಾಕತ್ತಿತ್ಲೆಪ್ಪ. ಇದೇನಪ್ಪ, ನಾವು ಬೇರೆ ಓದ್ಕೊಂಡ್ ಬಂದಿಲ್ಲ. ನಾವು ಬೇರೆ 10th PUC ಪಾಸು ಫೇಲು. ನಮಗೆಲ್ಲ ಇಂಥ ಕ್ವಶನ್ ಕೇಳಿ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಕತ್ತಿದ್ದೆ. ಗೊತ್ತೇನ, ಇರೋ 4 ಕೂದಲು ಕಿತ್ಕೊಂಡ್ಬರಂಗಾಯ್ತು ನೋಡು. ನೋಡಂತೇಳಿ ಕೂದಲೇ ಎಲ್ಲ ಉದ್ರಾಕತ್ತು. ಅಯ್ಯೋ ಕರ್ಮಪ್ಪ. ಶೋಭಕ್ಕ, ಮಮತಕ್ಕ, ಇಲ್ಲೋ ರಾಣಿ, ನೀನು ಆಂಟಿ ಎಲ್ಲರೂ ಹೇಳ್ತೀನಿ ಕೇಳಿಸ್ಕೊರಿ. ನೋಡು ಗೀತಕ್ಕ, ಇಲ್ಲೇನು ಅಂತ ಕ್ವಶನ್ ಕೊಟ್ಟು ಏನು ಕೇಳಲ್ಲ. ಏನಿಲ್ಲ, ಸಿಂಪಲ್ ಆಗಿ ಏನು ಕಲ್ತೀರಾ, ಇಂಥವೆಲ್ಲ ಕೆಲಸ ಕೊಟ್ಟು ನೀವು ಮಾಡ್ತೀರಾ, ಏನು ಫ್ಯಾಕ್ಟ್ರಿ ಬಗ್ಗೆ ಏನು ಗೊತ್ತಿತ್ತಾನು ಅಂತಂದು ಅಷ್ಟೇ ಕೇಳ್ತಾರೆ. ಇನ್ನೇನು ಕೇಳ್ತಾರೆ, ಸೂಕ್ಷ್ಮಾಗಿ ಹಂಗೆ ಹಿಂಗೆ ಹೇಳ್ರಿ. ಏನು ಫ್ಯಾಕ್ಟ್ರಿ ವಿಷಯ ನಿಮ್ಗೇನು ಗೊತ್ತಿಲ್ಲನೇ? ಏನೋ ಸಣ್ಣ ಪುಟ್ಟ ಏನೋ ಗೊತ್ತು ಫ್ಯಾಕ್ಟ್ರಿ ಅಂತಂದು. ಹೋಗ್ಲಿ ಬಿಡ್ರಿ. ತಲೆ ಯಾಕೆ ಕೆಡ್ಸ್ಕೊಂತೀರಿ? ನಾಳೆ ಹೇಳಿದ್ಬಿಡು ಅವ್ರಿಗೆ, ನಿಮ್ಗೆಲ್ಲ ಸೆಲೆಕ್ಷನ್ ಆದಂಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಆದ್ರೆ ನೀವು ಮಧ್ಯ ಕೆಲಸ ಬಿಡಂಗಿಲ್ಲ, ಅಷ್ಟ ಕಂಟಿನ್ಯೂ ಆಗಿ ಬರಬೇಕು. ಕಂಟಿನ್ಯೂ ಆಗಿ ಬರ್ಬೇಕಾ? ಒಮ್ಮೇನಾರ ಅರ್ಜೆಂಟಾಗಿ ಕೆಲಸ ಬಿಡೋದಾಯ್ತಂದ್ರೆ ಅವತ್ತೊಂದಿನ ಎಕ್ಸ್ಕ್ಯೂಸು. ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಕಿತ್ತೋಗಿತ್ತಾರ ನಿಮ್ಮ ಕೆಲಸದಿಂದ. ಮತ್ತೇನೋ ನೀವೇ 4 ದಿನ ಬಂದು 4 ದಿನ ಬಿಡ್ಬೇಕಂತ ಮಾಡ್ರಿ. ಮತ್ತೆ ಈಗ ಹೇಳ್ರಿ, ಏನು ಮಾಡ್ತೀರಿ? ಕೆಲಸ ಕರೆಕ್ಟಾಗಿ ಬರ್ತೀರಾ ಬರಲ್ಲ? ಇಲ್ಲ ಇಲ್ಲ, ನಾವು ಕರೆಕ್ಟಾಗಿ ಬರ್ತೀವಿ. ಕರೆಕ್ಟಾಗಿ ಬರ್ತೀವಿ. ಇಲ್ಲ, ನಾವು ಕರೆಕ್ಟಾಗಿ ಬರ್ತೀವಿ. ಗಂಡನ ಕಡೆ ಹೋಗ್ಬಿಟ್ಟು 5 ರೂಪಾಯಿ ಕೊಡ್ರಿ 5 ರೂಪಾಯಿ ಫೇರಲ್ ತರಬೇಕು, ಕ್ರೀಮ್ ತರಬೇಕು ಅನ್ಕೊಳಕ್ಕಿಂತ ಇದು ಕರೆಕ್ಟ್ ಇದೆ. ಇಲ್ಲ ಇಲ್ಲ, ನಾವು ಕರೆಕ್ಟಾಗಿ ಕೆಲಸಕ್ಕೆ ಬರ್ತೀವಿ. ಮಿಸ್ ಕಾವ್ಯ ಅವರೇ, ಗುಡ್ ಮಾರ್ನಿಂಗ್ ಸರ್. ಓ ಇವರೇನಾ ಎಲ್ಲ ಕೆಲಸಕ್ಕೆ ಬಂದಿರೋದು? ಎಸ್ ಸರ್, ಇವರೇ. ಓ ಹೌದಾ, ಸರಿ ಒಳಗೆ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಕೆಲಸ ಎಲ್ಲ ಏನೇನು ಮಾಡೋದು ಹೀಗೆ ಮಾಡೋದು ಅಂತ ಅಂದ್ಬಿಟ್ಟು. ಎಲ್ಲರೂ ಇವ್ರಿಗೆ ಸರ್ಗೆ ನಮಸ್ಕಾರ ಮಾಡ್ರಿ. ನೀವೇನು ಬಾಯ್ ತಗೊಂಡು ನಿಂತ್ರಲ್ಲ? ಹೌದಾ? ನಮಸ್ಕಾರ ರೀ ಸರ್. ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಂದು ಒಂದು ಗುಡ್ ಮಾರ್ನಿಂಗ್ ರೀ ಸರ್. ಸರಿ ನಡ್ರಿ, ಒಳಗೆ ಹೋಗಿ ಇದು ಮಾಡ್ತೀನಿ. ಹೌದು, ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲ ನಂಗೆ. ಹೌದು, ನಿಮ್ಮ ಹೆಸರು ಏನು? ಮೈ ನೇಮ್ ಈಸ್ ಏನಂತ ಹೇಳಬೇಕು ಮರ್ಯ, ನನಗೆ ಗೊತ್ತಾಗಲ್ತು. ಏನೋ ಹೇಳ್ಕೊಟ್ಟಿದ್ದ ನನ್ನ ಮಗ, ಮರ್ತ ಹೋಯ್ತಾನ. ಯುವರ್ ನೇಮ್? ಮೈ ನೇಮ್ ಈಸ್ ಶೋಭಾ ಸರ್. ಶೋಭಾ. ಓ ಶೋಭಾ. ಅಯ್ಯೋ ದೇವ್ರೆ, ನನ್ನ ಕಡೆ ಬರತ್ರನ. ಸರ್, ಮೈ ನೇಮ್ ಟುಡೇ ಐ ವಿಲ್. ನನ್ನ ಹೆಸರೇನು? ನಾನು ಬರ್ತಿದ್ದೇನೆ. ಅಯ್ಯೋ ದೇವ್ರೆ. ಸರ್, ಮೈ ನೇಮ್ ಈಸ್ ಮಮತಾ ಸರ್. ಮಮತಾ. ವೆರಿ ಗುಡ್ ವೆರಿ ಗುಡ್.
ಸರ್ ಮೈ ನೇಮ್ ಇಸ್ ಗೀತಾ. ಓ ಗೀತಾ, ಓಕೆ. ನನ್ನ ಕಡೆ ಬಂದ್ರಲ್ಲಪ್ಪ, ನನ್ನೇನಂತ ಹೇಳಿ? ಹಾಂ, ಇವ್ರು ಹೇಳೋದು ಮೈ. ಹಾಂ ಸರ್, ಮೈ ನ್ಯೂ ನೇಮ್ ಈಸ್ ರಾಣಿ. ರಾಣಿ ಸರ್, ರಾಣಿ, ಮಹಾರಾಣಿ. ಮೈ ನೇಮ್ ಇಸ್ ರಾಣಿ ಸರ್. ಓ ರಾಣಿ, ಮತ್ತೆ ಎಲ್ಲಿ ನಿಮ್ಮ ರಾಜ? ಸರ್ ಸರ್, ನಮ್ಮ ರಾಜ ಅರಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಅಂಡ್ ಯುವರ್ ನೇಮ್? हाँ हमारा नेम जी, हमारा नेम नयना. ನಯನನ ಕಣ್ಣು 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 ಕಲೆತಾಗ ಮನವು ಉಯ್ಯಾಲೆಯಾಗಿದೆ ಕೂಗಿ, ಹೃದಯ ಬಿಡಲಾರೆ ಎಂದಿದೆ ತೋಡಿ. ಈ ಹೆಣ್ಮಕ್ಳು ನೋಡಿದ್ರೆ ದೂರ ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ಹಾಲಿನಿಂದ ಮಾಡಿದಂಥ ಗೊಂಬೆ, ದಂತದ ಗೊಂಬೆ, ಹಾಲಿನ ಪುಡಿ, ಹಾಲಿನ ಪೇಡನೆ ಇವಳು ಅನ್ಸತ್ತೆ. ಕೊಳ್ಳಿ ತಾಳ್ಗಿಲ್ಲ, ಕಾಲಲ್ಲಿ ಅಯ್ಯೋ ದೇವ್ರೇ, ಕಾಲುಂಗ್ರನಿಲ್ಲ ಅಂದರೆ ಇವಳು ಮ್ಯಾರೇಜ್ ಆಗಿಲ್ಲ. ಏಯ್ ಏಯ್ ಅಂತೂ ಇಂತ ನನಗೊಂದು ಲವ್ ಮಾಡಕ್ಕೆ ಒಂದು ಹುಡುಗಿ ಸಿಕ್ಕೇ ಬಿಟ್ಲು. ಏನಾಗಿಲ್ಲ, ಬನ್ನಿ ಒಳಗಡೆ. ಮಿಸ್ ನಯನಾ, ನೀವು ಕೂಡ ಬನ್ನಿ ನನ್ನ ಹಿಂದಿಂದೆ, ಓಕೆ? ಸುಳೆ ಮಗನ ಮರೆಯ, ನನಗೆ ಹಿಂಗ ಮಿಸ್ ನೈನಾ ಹಂಗೆ ಹಿಂಗೆ ಅಂತ ಇದ್ದಾನೆ. ಏನಾರು ಎಡವಟ್ಟೈತ್ರ ಮತ್ತೆ? ಸರ್ ಬರ್ತೀನಿ ಸರ್. ಹೇಗಿದೆ ಇದು? ಫ್ಯಾಕ್ಟರಿನ ಇದು? ಎಷ್ಟು ಘಮ ಘಮ ಅಂತ ಇದೆ. ಇದೆಲ್ಲ ಸ್ಯಾಂಡಲ್ ಸ್ಯಾಂಡಲ್ ಅದು ಬಸ್ತಿ ಕಡೆ. ಹಂಗಂದ್ರೆ ಇನ್ನು ಮುಂದೆ ನಾವೇನು ಸೆಂಟಿ